ಅವರನ್ನ ಸೋಲಿಸುವುದಾ ಅಥವಾ ಅವರಿಂದ ನಾವು ಸೋಲುವುದಾ? ಯಾವುದು ಸರಿ ಅಂತ ಗೊತ್ತಾಗ್ತಾ ಇಲ್ಲ. ಯುದ್ಧದಲ್ಲಿ ನಾವೇನಾದರೂ ಕೌರವರನ್ನು ಸಾಯಿಸಿ ಬಿಟ್ಟರೂ ಕೂಡ ಅದಾದ ಮೇಲೆ ನಮಗೆ ಬದುಕುವುದಕ್ಕೆ ಆಸೆ ಇರುವುದಿಲ್ಲ. ಆದರೂ ಅವರೆಲ್ಲ ಈ ರಣರಂಗದಲ್ಲಿ ನಮ್ಮ ಮುಂದೆ ಬಂದು ಉಪಸ್ಥಿತರಾಗಿದ್ದಾರೆ ಅಂತ ಅರ್ಜುನ ಶ್ರೀಕೃಷ್ಣನಿಗೆ ಹೇಳುತ್ತಾ ಇದ್ದಾನೆ. ಅರ್ಜುನನಿಗೆ ಯುದ್ಧ ಮಾಡಿ ಹಿಂಸೆಯನ್ನು ಮಾಡೋದು ಅಥವಾ ಭಿಕ್ಷೆಯನ್ನು ಬೇಡೋದ ಯಾವುದು ಸರಿ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈಗ ಯುದ್ಧ ಮಾಡದಿದ್ರೆ ಅವರು ರಾಜ್ಯ ಇಲ್ಲದೆ ಅವರಿಗೆ ಉಳಿಯೋ ಒಂದನೇ ಕಾರ್ಯ ಭಿಕ್ಷೆ ಬೇಡುವುದು. ಪಾಂಡವರು ಒಂದು ವೇಳೆ ಕೌರವರನ್ನು ಕೊಂದು ಬಿಟ್ಟರೆ ಅವರಿಗೆ ನಂತರ ಬದುಕುವ ಆಸೆನೇ ಇರೋದಿಲ್ಲ ಅಂತ ಅರ್ಜುನ ಹೇಳುತ್ತಾ ಇದ್ದಾನೆ. ಅರ್ಜುನನೇ ಈ ಎಲ್ಲ ಮಾತುಗಳಿಂದ ನಮಗೆ ಏನೇ ಗೊತ್ತಾಗುತ್ತೆ ಅಂದರೆ ಅರ್ಜುನ ಒಬ್ಬ ಶ್ರೇಷ್ಠ ಭಕ್ತ, ಸಹೃದಯಿ, ಜ್ಞಾನವಂತ ಹಾಗೂ ತನ್ನ ಇಂದ್ರಿಯಗಳ ಮೇಲೆ ವಿಶೇಷ ಕಂಟ್ರೋಲ್ ಹೊಂದಿರುವ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಅರ್ಜುನ ಈಗ ಜ್ಞಾನವನ್ನು ಉಪದೇಶ ಸ್ವೀಕರಿಸುವುದಕ್ಕೆ ಕಂಪ್ಲೀಟ್ಲಿ ರೆಡಿ ಆಗಿದ್ದಾನೆ. ಜ್ಞಾನ ಹಾಗೂ ಭಕ್ತಿ ಇದ್ದಲ್ಲಿ ಮುಕ್ತಿ ಖಚಿತ. ಹರೇ